ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಂದ ಒಂದೇ ದಿನದಲ್ಲಿ ತಿರುವಣ್ಣಾಮಲೈಗೆ ಹೋಗಿ ಅಷ್ಟಲಿಂಗ ದರ್ಶನ ಮಾಡಿಕೊಂಡು ವಾಪಸ್ ಬರೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಾವಿಲ್ಲಿ ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ವಿ. ಸಂಜೆ 6-6:30 ತಿರುವಣ್ಣಾಮಲೈ ರೀಚ್ ಆದ್ವಿ. ಬೆಂಗಳೂರಿಂದ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಿದ್ದು. ಇನ್ನು ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇರುವಂತಹದ್ದು ತಿರುವಣ್ಣಾಮಲೈನ ರಾಜಗೋಪುರ ನೋಡ್ತಾ ಇದ್ವಿ ವಿಡಿಯೋದಲ್ಲಿ. ಇದೇನೆ ಮೇನ್ ಗೋಪುರ. ಅದಾದ ನಂತರ ದೇವಾಲಯದ ದೃಶ್ಯಗಳು ಕೂಡ ನಮ್ಗೆ ತುಂಬಾನೇ ಆಕರ್ಷಣೆ ಮಾಡುತ್ತೆ. ಈ ದೇವಾಲಯಕ್ಕೆ ಕಾಲಾನಂತರದಲ್ಲಿ ರಾಜರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರವರ ಕಾಲಕ್ಕೆ ಸೇರಿದಂತಹ ಪ್ರಮುಖ ರಾಜರು ಈ ದೇವಾಲಯಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ರಾಜನಾದಂತಹ ಕೃಷ್ಣದೇವರಾಯ ಮತ್ತು ಕಂಪನರಾಯ ಮತ್ತು ದೇವರಾಯ ಇವರೆಲ್ಲರೂ ಕೂಡ ಈ ದೇವಾಲಯದ ರಾಜಗೋಪುರವನ್ನ ಪೂರ್ತಿ ಮಾಡೋದಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವೀಗ ನೋಡ್ತಾ ಇದ್ವಿ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ರಾಜಗೋಪುರ, ಹಾಗೇನೆ ಮಂಟಪ, ದೇವಾಲಯದ ಮುಂದ್ಗಡೆ ಇರ್ತಕ್ಕಂತಹ ಮಂಟಪ, ಹಾಗೆ ರಮಣ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಜಾಗ ಇರ್ತಕ್ಕಂತಹ ಒಂದು ಸ್ಥಳವನ್ನ ನಾವೀಗ ನೋಡ್ತಾ ಇದ್ವಿ. ನಾವು ಸಂಜೆ ರೀಚ್ ಆಗಿದ್ರಿಂದ ಫಸ್ಟ್ ಒಂದ್ಸಲ ದೇವರನ್ನ ದರ್ಶನ ಮಾಡ್ಕೊಂಡ್ವಿ. ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ದೇವರನ್ನ ದರ್ಶನ ಮಾಡ್ಕೊಂಡು ನೈಟ್ ಸ್ಟೇ ಮಾಡಿದ್ದು ನಾವೀಗ ರಮಣ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಜಾಗವನ್ನ ನಾವೀಗ ನೋಡ್ತಾ ಇದ್ವಿ. ನೋಡಿ, ಇದೇ ಜಾಗದಲ್ಲೇನೆ ರಮಣ ಮಹರ್ಷಿಗಳ ಗುಹೆ. ಈ ಒಂದು ಕೆಳಗಡೆ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ಒಂದು ಶಿವಲಿಂಗವನ್ನ ಕಾಣ್ತೀವಿ. ಇದೇ ಶಿವಲಿಂಗ. ಅವರ ಒಂದು ಫೋಟೋ ಕೂಡ ನಾವಲ್ಲಿ ನೋಡ್ತಾ ಇದ್ವಿ. ರಮಣ ಮಹರ್ಷಿಗಳು ಇಲ್ಲೇನೆ ತಪಸ್ಸನ್ನ ಮಾಡಿದ್ದು. ಅರುಣಾಚಲೇಶ್ವರನ ಪರಮ ಭಕ್ತ ಅವರು. ಅವರಿಗೆ ಸಂಬಂಧಪಟ್ಟಂತೆ ಇತಿಹಾಸವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ದೇವಾಲಯದ ಆವರಣದಲ್ಲಿ. ಇನ್ನು ಅವರ ಕೆಲವೊಂದು ಭಾವಚಿತ್ರಗಳನ್ನ, ಆನಂತರ ಅವರ ನಂತರ ಬಂದಂತಹ ಗುರು ಪರಂಪರೆಯ ಒಂದಷ್ಟು ಭಾವಚಿತ್ರಗಳನ್ನು ಕೂಡ ನಾವು ನೋಡ್ತೀವಿ. ಅದಾದ ನಂತರ ನಾವು ಮುಂಜಾನೆ 4:15 ಗಿರಿ ಪ್ರದಕ್ಷಿಣೆಗೆ ಹೊರಟ್ವಿ. ಗಿರಿ ಪ್ರದಕ್ಷಿಣೆಗೆ ಹೋಗುವಂತಹವರು ಮೊದಲಿಗೆ ಈ ಕವಲು ಗಣಪತಿಯನ್ನ ದರ್ಶನ ಮಾಡ್ಕೊಳ್ತಾರೆ. ನಾವು ಕೂಡ ಕವಲು ಗಣಪತಿಯನ್ನ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ 3 ಗಣಪತಿಯನ್ನ ಒಟ್ಟಿಗೆ ನೋಡುವಂತಹ ಅವಕಾಶ ಸಿಗುತ್ತೆ ನಮ್ಗೆ. ಅದಾದ ನಂತರ ಗಿರಿ ಪ್ರದಕ್ಷಿಣೆಗೆ ಹೊರಟ್ವಿ. ಮೊಟ್ಟ ಮೊದಲಿಗೆ ನಾವಿಲ್ಲಿ ಅಷ್ಟಲಿಂಗಗಳಲ್ಲಿ ಮೊದಲನೇ ಲಿಂಗವನ್ನ ದರ್ಶನ ಮಾಡ್ಕೊಂಡ್ವಿ. ಸೂರ್ಯಲಿಂಗವನ್ನ ದರ್ಶನ ಮಾಡ್ಕೊಂಡಾದ್ಮೇಲೆ ಮುಂದೆ ಹೋಗ್ತಾ ಬೆಟ್ಟ ದರ್ಶನ ಮಾಡ್ಕೊಳ್ತಾ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ವಿ. ನಾವಂತೂ ಆಟೋ ಮುಖಾಂತರ ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. ಆನಂತರ ಎರಡನೆಯ ಲಿಂಗ ಯಮಲಿಂಗ, ಈ ಲಿಂಗವನ್ನ ದರ್ಶನ ಮಾಡ್ಕೊಂಡ್ವಿ. ಸಾಕ್ಷಾತ್ ಮೃತ್ಯು ದೇವತೆಯಾದ ಯಮನು ಈ ಲಿಂಗವನ್ನ ಪ್ರತಿಷ್ಠಾಪಿಸಿದನು ಅಂತ ಹೇಳ್ತಾರೆ. ಇನ್ನೊಂದು ಯಮಲಿಂಗವನ್ನ ದಿಕ್ಕಿಗೆ ಸಂಬಂಧಪಟ್ಟಂತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತೀವಿ. ದಾರಿಯಲ್ಲಿ ಮುಂದೆ ಹೋಗ್ತಾ ನಾವು ಸಾಕಷ್ಟು ಸಾಧುಗಳನ್ನ ಕೂಡ ಕಾಣ್ತೀವಿ. ಸಾಕಷ್ಟು ಜನ ಇಲ್ಲಿ ಬಂದು ಸಾಧುಗಳು ನೆಲೆಸಿದ್ದಾರೆ. ಅರುಣಾಚಲೇಶ್ವರನ ನಾಮಸ್ಮರಣೆ ಮಾಡ್ತಾ ಈ ಒಂದು ಕ್ಷೇತ್ರದಲ್ಲಿನೇ ನೆಲೆಸಿದ್ದಾರೆ. ಆನಂತರ ನಿವೃತ್ತಿ ಲಿಂಗ ದರ್ಶನವನ್ನ ಮಾಡ್ಕೊಳ್ತೀವಿ. ಇದು ಅಷ್ಟಲಿಂಗಗಳಲ್ಲಿ 3ನೆಯ ಲಿಂಗ. ಒಂದೊಂದು ಲಿಂಗಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪ್ರತಿಫಲವೂ ಕೂಡ ನಾವಿಲ್ಲಿ ಪಡ್ಕೋಬಹುದು. ಆ ರೀತಿಯ ಒಂದು ಪ್ರತಿ ಲಿಂಗವೂ ಕೂಡ ಆಯಾ ರಾಶಿಗೆ ಸಂಬಂಧಪಟ್ಟಂತೆ ಒಳಿತನ್ನ ಕಾಣ್ತಾರೆ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಮುಂದೆ ಸಾಗಿದ್ವಿ. ನಾವು ಆಟೋ ಮುಖಾಂತರ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ದು. ಯಾಕೆಂದ್ರೆ ಕಾಲ್ನಡಿಗೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ಲಿಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಅದಾದ ನಂತರ ನಾವು ಸೂರ್ಯಲಿಂಗವನ್ನ ದರ್ಶನ ಮಾಡ್ಕೊಂಡ್ವಿ. ನೋಡ್ತಾ ಇದೀವಿ ನಾವೀಗ ಸೂರ್ಯಲಿಂಗವನ್ನ. ಇದೇನೆ ನೋಡಿ ಸೂರ್ಯಲಿಂಗ ದೇವಾಲಯ. ನಂತರ ಮುಂದೆ ಗಿರಿ ಪ್ರದಕ್ಷಿಣೆಯಲ್ಲಿ ಮುಂದೆ ನಾವು ಹೊರಟಿದ್ದು ತುಂಬಾನೇ ಅದ್ಭುತವಾದಂತಹ ವರುಣಲಿಂಗ ದರ್ಶನವನ್ನ ಕೂಡ ಮಾಡ್ಕೊಂತೀವಿ. ಇದನ್ನ ಸಾಕ್ಷಾತ್ ವರುಣ ದೇವನು ಪ್ರತಿಷ್ಠಾಪಿಸಿದನು ಅಂತ ಕೂಡ ಹೇಳ್ತಾರೆ.
ವರುಣಲಿಂಗ ಪ್ರತಿಷ್ಠಾಪನೆ ವರುಣದೇವನು ಪ್ರತಿಷ್ಠಾಪಿಸಿದನು ಎನ್ನುವಂತಹ ಇತಿಹಾಸ ಕೂಡ ಇದೆ. ಆನಂತರ ನಾವು ಹೊರಟಿದ್ದು ವಾಯುಲಿಂಗ ದರ್ಶನಕ್ಕೆ. ಇದೇನೆ ನೋಡಿ, ವಾಯುಲಿಂಗ ದರ್ಶನವನ್ನ ನಾವು ಮಾಡ್ಕೊಳ್ತಾ ಇದ್ವಲ್ವಾ, ಇದೇನೆ ಆ ದೇವಾಲಯ. ಸಾಕ್ಷಾತ್ ವಾಯುದೇವನು ಪ್ರತಿಷ್ಠಾಪಿಸಿದನು ಅಂತ ಕೂಡ ಹೇಳ್ತಾರೆ. ಹಾಗೇನೆ ವಾಯು ದಿಕ್ಕಿಗೆ ಸಂಬಂಧಪಟ್ಟಂತಹ ಲಿಂಗ ಇದು. ವಾಯು ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಇದು. ಪ್ರತಿ ನಕ್ಷತ್ರಕ್ಕೂ ರಾಶಿಗೂ ಸಂಬಂಧಪಟ್ಟಂತೆ ಆ ಲಿಂಗವನ್ನ ಪೂಜೆ ಮಾಡೋದ್ರಿಂದ ಉತ್ತಮ ಫಲಗಳು ದೊರೀತವೆ ಅಂತ ಕೂಡ ಹೇಳ್ತಾರೆ. ಆನಂತರ ನಾವು ಮುಂದೆ ಸಾಗ್ತಾ ಹೋಗ್ತಾ ಇದ್ದಂಗೆ ಮುಂದಿನ ಲಿಂಗವನ್ನ ನಾವು ದರ್ಶನ ಮಾಡಿಕೊಂಡಿದ್ದು ಕುಬೇರ ಲಿಂಗವನ್ನ. ನಾವಿಲ್ಲಿ ಯಾವ ರಾಶಿಗೆ ಯಾವ ಲಿಂಗವನ್ನ ಪೂಜೆ ಮಾಡಬೇಕು ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನೇ ನಾವೀಗ ನೋಡ್ತಾ ಇದ್ವಿ. ಇನ್ನು ಬೆಟ್ಟದ ಮೇಲೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೈ ದೀಪಂ ಅಂತ ಹಚ್ತಾರೆ. ಆ ದೀಪ ತುಂಬಾನೇ ಶ್ರೇಷ್ಠವಾದಂತಹದ್ದು. ಇನ್ನು ಬೆಟ್ಟದ ಸುತ್ತಲೂ ಯಾವ ರೀತಿಯಾಗಿ ಲಿಂಗಗಳನ್ನ ನಾವು ದರ್ಶನ ಮಾಡ್ಕೊಳ್ತೀವಿ ಅನ್ನೋದನ್ನ ಮ್ಯಾಪ್ ಮುಖಾಂತರ ಕೂಡ ಅಲ್ಲಲ್ಲಿ ನಾವು ಕಾಣಬಹುದು. ನೋಡ್ತಾ ಇದ್ವಿ ನಾವು. ಪ್ರತಿ ಲಿಂಗವೂ ಕೂಡ ವಿಶೇಷವಾದಂತಹ ಒಂದು ನಮ್ಗೆ ಆಶೀರ್ವಾದವನ್ನೇ ಪಡ್ಕೊಳ್ತೀವಿ ಶಿವನಿಂದ. ಅರುಣಾಚಲೇಶ್ವರನ ಸನ್ನಿಧಾನದಲ್ಲಿ ನಾವೀಗ ಇದೀವಲ್ವಾ. ಈ ಒಂದು ಅಷ್ಟಲಿಂಗಗಳ ದರ್ಶನವನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ಮುಕ್ತಿ ಸಿಗುತ್ತೆ, ಮೋಕ್ಷ ದೊರೆಯುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಇತಿಹಾಸ ಹೇಳುತ್ತೆ. ಆನಂತರ ನಾವು ಹೊರಟಿದ್ದು 8ನೆಯ ಲಿಂಗ, ಕಡೆಯ ಲಿಂಗ, ಈಶಾನ್ಯ ಲಿಂಗ. ನೋಡಿ, ಇದೇನೆ ಈಶಾನ್ಯ ಲಿಂಗ ದರ್ಶನ ದೇವಾಲಯ. ನಾವಿಲ್ಲಿ ಒಳಗೆ ಹೋದ್ರೆ ತುಂಬಾನೇ ಅದ್ಭುತವಾದಂತಹ ಶಿವನ ಲಿಂಗವನ್ನ ನೋಡ್ತೀವಿ. ಈಶಾನ್ಯ ದಿಕ್ಕಿಗೆ ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಾಲಯದ ಅದ್ಭುತವಾದಂತಹ ಈಶಾನ್ಯ ಲಿಂಗವನ್ನ ನಾವು ದರ್ಶನ ಮಾಡ್ಕೊಳ್ತಾ ಇದ್ವಿ. ನೋಡಿ, ಇದೇನೆ ದೇವಾಲಯ. ಪ್ರತಿಯೊಂದು ಲಿಂಗವೂ ಕೂಡ ತುಂಬಾನೇ ಮಹತ್ವದ್ದು ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ. ಬೇರೆ ದೇವಾಲಯಗಳು, ಬೇರೆ ಸಣ್ಣ ಸಣ್ಣ ದೇವಾಲಯಗಳು ಗಿರಿ ಸುತ್ತಲೂ ಕೂಡ ಇದಾವೆ. ಆದ್ರೆ ನಾವು ಪ್ರಮುಖವಾಗಿ ದರ್ಶನ ಮಾಡ್ಕೋಬೇಕಾಗಿರೋದು ಈ ಅಷ್ಟಲಿಂಗಗಳನ್ನ. ಅದಾದ ನಂತರ ನಾವು ದರ್ಶನ ಮಾಡ್ಕೊಂಡ್ಮೇಲೆ ಮತ್ತೆ ಅರುಣಾಚಲೇಶ್ವರನ ದರ್ಶನಕ್ಕಾಗಿ ಹೊರಟ್ವಿ. 4 ಗೋಪುರಗಳು ಕೂಡ ತುಂಬಾನೇ ಅದ್ಭುತವಾದಂತಹ ವಾಸ್ತುಶೈಲಿಯಲ್ಲಿ ಕಟ್ಟಿದ್ದಾರೆ. ದೇವಾಲಯದ ಸುತ್ತಲೂ ಕೂಡ 4 ಗೋಪುರಗಳನ್ನ ನಾವು ಕಾಣ್ತೀವಿ. ಈಗ ನಾವು ದೇವಾಲಯದ ಆವರಣದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಒಳಗಿನ ದೃಶ್ಯಗಳನ್ನ. ರಾಜಗೋಪುರವನ್ನ ದಾಟಿ ನಾವು ಒಳಗಡೆ ಹೋದಾಗ ಈ ರೀತಿಯ ಒಂದು ದೃಶ್ಯಗಳನ್ನ ದೇವಾಲಯದ ಒಳಗಡೆ ನೋಡ್ತೀವಿ ನಾವು. ಕಾಲಾಂತರದಲ್ಲಿ ರಾಜರು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ದೇವಾಲಯದ ಒಂದು ರೆನೋವೇಷನ್ ಅನ್ನ ಮಾಡಿದ್ದಾರೆ. ಹಾಗೇನೆ ಹಳೆಯ ಒಂದು ವಾಸ್ತುಶೈಲಿಯನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ವಿ ನಾವು ಈಗ. ಇದಂತೂ ಲೈವ್ ಆಗಿ ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ. ಸಾಕಷ್ಟು ಶಿವ ಭಕ್ತರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ನಾವು ಹೋದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಶಿವ ಭಕ್ತರು ಇಲ್ಲಿ ಬಂದು ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಅದನ್ನು ಕೂಡ ನೋಡಿದ್ವಿ ನಾವು. ಇನ್ನು ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ನಾವು ಒಂದು ಪುಷ್ಕರಣಿಯನ್ನ ಕೂಡ ನೋಡ್ತೀವಿ. ಅದನ್ನ ವಿಜಯನಗರದ ಅರಸರು ಮಾಡಿದ್ರು ಅನ್ನುವಂತಹ ಇತಿಹಾಸ ಕೂಡ ಕೇಳ್ಪಟ್ಟೆ ನಾನು. ಕೃಷ್ಣದೇವರಾಯನು ನಿರ್ಮಿಸಿದಂತಹ ಪುಷ್ಕರಣಿಯನ್ನ ಕೂಡ ನಾವು ದೇವಾಲಯದ ಆವರಣದಲ್ಲಿ ನೋಡ್ತೀವಿ. ಅದಷ್ಟೇ ಅಲ್ಲ, ಮುಖ್ಯ ಗೋಪುರ, ರಾಜಗೋಪುರ ಇದೆ ಅಲ್ವಾ, ಅದನ್ನ ಪೂರ್ಣಗೊಳಿಸಿದ್ದು ವಿಜಯನಗರದ ಅರಸರು ಅನ್ನುವಂತಹ ಇತಿಹಾಸ ಕೂಡ ಹೇಳುತ್ತೆ. ಇನ್ನು ನಾವಿಲ್ಲಿ ನಂದಿಯನ್ನ ವಿಶೇಷವಾಗಿ ನೋಡ್ತೀವಿ. ಅರುಣಾಚಲೇಶ್ವರನಿಗೆ ಮುಖ ಮಾಡಿ ಕುಳಿತಿರುವಂತಹ ನಂದಿ ಬಹಳನೇ ವಿಶೇಷವಾಗಿ ಕಾಣಿಸ್ತಾನೆ. ನಾವೀಗ ನೋಡ್ತಾ ಇರೋದು ಅರುಣಾಚಲೇಶ್ವರ ದೇವಾಲಯದ ಒಳಗಡೆಯ ದೃಶ್ಯಗಳನ್ನ. ಈ ವಾಸ್ತು ಶೈಲಿ ಅಂತೂ ತುಂಬಾನೇ ಅದ್ಭುತವಾದಂತಹ ಒಂದು ದೃಶ್ಯ ಇದು. ಕಣ್ಣಿಗೆ ಹಬ್ಬ. ನಾವಲ್ಲಿಗೆ ಲೈವ್ ಆಗಿ ಹೋಗಿ ನೋಡಿದಾಗ ಮಾತ್ರನೇ ನಮ್ಗೆ ಅಂತಹ ಆನಂದ, ಅನುಭೂತಿ, ಆ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ. ಈ ದೇವಾಲಯದ ಆವರಣದಲ್ಲಿನೇ ಕಾಲಭೈರವೇಶ್ವರನ ಒಂದು ದೇವಾಲಯ ಕೂಡ ಇದೆ. ಕಾಲಭೈರವೇಶ್ವರ ತುಂಬಾನೇ ಒಂದು ಪವರ್ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಬರುವಂತಹ ಸಾಕಷ್ಟು ಶಿವಭಕ್ತರು ಕಾಲಭೈರವೇಶ್ವರನ ಧ್ಯಾನವನ್ನ ಮಾಡ್ತಾರೆ.
ಅದೇ ರೀತಿಯಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಕುಳಿತು ಅಲ್ಲಿ ಕಾಲಭೈರವೇಶ್ವರನ ಧ್ಯಾನವನ್ನ ಕೂಡ ಮಾಡಿ ಮುಂದೆ ನಾವು ಸಾಲಲ್ಲಿ ಅರುಣಾಚಲೇಶ್ವರನ ದರ್ಶನಕ್ಕಾಗಿ ಹೊರಟ್ವಿ. ಮಧ್ಯೆ ಹೋಗ್ತಾ ನಾವು ದೇವಾಲಯದ ಕಂಪ್ಲೀಟ್ ಆಗಿರುವಂತಹ ವ್ಯೂವನ್ನ ಒಂದು ಕಡೆ ನೋಡ್ತೀವಿ. ಅದು ಯಾವ ರೀತಿಯಾಗಿ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡ್ತೀವಲ್ವಾ, ಆ ತರ ಒಂದು ಒಂದೇ ಕಡೆ ಸಾಗುವಂತ ಸಂದರ್ಭದಲ್ಲಿ ನಮಗೆ ಸಿಗುತ್ತೆ. ಈಗ ನೋಡ್ತಾ ಇದೀವಲ್ವಾ, ಇದೇನೆ ನೋಡಿ ಕಾಲಭೈರವೇಶ್ವರನ ಸನ್ನಿಧಾನ. ತುಂಬಾನೇ ಪವರ್ಫುಲ್ ಇಲ್ಲಿ ಸಾಕಷ್ಟು ಪವಾಡಗಳು ಕೂಡ ನಡೆದಿದೆ, ಒಳಿತನ್ನ ಕಂಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾರೆ ಕಾರ್ತಿಕ ದೀಪವನ್ನ ನೋಡೋದಿಕ್ಕೆ. ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಹಚ್ಚುವ ಈ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಹಚ್ಚುವ ಈ ಕಾರ್ತಿಕ ದೀಪವನ್ನ ನೋಡೋದಿಕ್ಕೆ ಭಾರತ ಅಷ್ಟೇ ಅಲ್ಲ, ಹೊರ ದೇಶಗಳಿಂದ ಕೂಡ ಆ ಸಂದರ್ಭದಲ್ಲಿ ಈ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಮಾಡ್ತಾ ಕಾರ್ತಿಕ ದೀಪವನ್ನ ದರ್ಶನವನ್ನ ಕೂಡ ಮಾಡ್ಕೊಳ್ತಾರೆ. ತುಂಬಾನೇ ಶ್ರೇಷ್ಠ ಅಂತಾರೆ. ತುಂಬಾನೇ ಅದ್ದೂರಿಯಾಗಿ 10 ದಿನಗಳ ಕಾಲ ಈ ಕಾರ್ತಿಕ ಮಾಸದ ಸಂಭ್ರಮ ನಡೆಯುತ್ತೆ ತಿರುವಣ್ಣಾಮಲೈನಲ್ಲಿ. ಇನ್ನು ಇಲ್ಲಿ ನೋಡುತ್ತಾ ಇದ್ವಲ್ವ ಗಿಳಿ, ಈ ಗಿಳಿಗೆ ಸಂಬಂಧಪಟ್ಟಂತೆ ಒಂದು ಕಥೆನೇ ಇದೆ. ಈ ಒಂದು ಗಿಳಿಯ ಆತ್ಮ ಈಗಲೂ ಕೂಡ ಇದೆ ಅಂತಾರೆ. ಆ ಗಿಳಿ ಬೇರೆ ಯಾವುದೂ ಅಲ್ಲ, ಇಲ್ಲಿ ಜೀವಿಸಿದ್ದಂತಹ ಒಬ್ಬ ಯೋಗಿಯ ಒಂದು ಆತ್ಮ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಸಂಬಂಧ ಕಥೆಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವಿಲ್ಲಿ ನೋಡ್ತಾ ಇದ್ವಲ್ವಾ ದೇವಾಲಯದ ಒಂದು ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕ್ಷೆ, ಅದೇನೆ ಎಲ್ಲವನ್ನು ಕೂಡ ಒಂದೇ ಕಡೆ ನೋಡ್ತೀವಿ. ಯಾವ ರೀತಿಯಾಗಿ ದೇವಾಲಯದ ಆವರಣ ಇದೆ, ಯಾವ ರೀತಿಯಾಗಿ ಗೋಪುರಗಳು ಇದೆ, ವಾಸ್ತು ಶೈಲಿ ಯಾವ ರೀತಿಯಾಗಿದೆ ಎಲ್ಲವನ್ನ ಕೂಡ ನೋಡ್ತೀವಿ. ನೋಡ್ತಾ ಇದ್ವಲ್ವಾ ಕಂಬಗಳಿಗೆ ಅಲಂಕಾರ ಮಾಡಿರೋದಂತೂ ತುಂಬಾನೇ ಅತ್ಯದ್ಭುತವಾದಂತಹದ್ದು. ಇನ್ನು ಈ ಗಣಪತಿಯನ್ನ ದರ್ಶನ ಮಾಡಿಕೊಂಡೇ ಅರುಣಾಚಲೇಶ್ವರನನ್ನ ದರ್ಶನ ಮಾಡಿಕೊಳ್ಳುವಂತಹದ್ದು. ಮೇಲ್ಛಾವಣಿ ನೋಡಿ ಯಾವ ರೀತಿಯಾಗಿ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಟೆಕ್ನಾಲಜಿ ಇಲ್ಲದೆ ಇರತಕ್ಕಂತಹ ಕಾಲದಲ್ಲಿ ಒಂದು ಮೇಲ್ಛಾವಣಿಯ ಅಲಂಕಾರವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ನಾವು ಈಗ ನೋಡ್ತಾ ಇದ್ವಿ. ಇನ್ನು ದೇವಾಲಯದ ಒಳಗಡೆ ಮಂಟಪಗಳನ್ನ ಕೂಡ ನೋಡ್ತೀವಿ. ಆ ಮಂಟಪಗಳಿಗೆ ಕಂಬಗಳ ಅಲಂಕಾರ ತುಂಬಾನೇ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಇನ್ನು ಒಳ ಹೋಗಿ ನಾವು ದೊಡ್ಡದಾದಂತಹ ಮಹಾಮಂಟಪವನ್ನ ಏನ್ ನೋಡ್ತೀವಿ, ಅದಂತೂ ನಾವು ಅಲ್ಲಿ ನಮ್ಗೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಬಟ್ ಅಲ್ಲಿ ಹೋಗಿಯೇನೆ ನೋಡ್ಬೇಕು. ನಾವೀಗೇನ್ ನೋಡ್ತಾ ಇದ್ವಿ ಇದರ ಒಳಗಡೆ ಇದೆ ಮಹಾಮಂಟಪ. ಆ ಮಹಾಮಂಟಪ ಜೊತೆಗೆ ಒಂದು ಮೇಲ್ಛಾವಣಿ ನಕ್ಷತ್ರಾಕಾರದಲ್ಲಿ ಮಾಡಿದ್ದಾರೆ. ಅಲ್ಲೇನೆ ತುಂಬಾನೇ ಪವರ್ ಇರುವಂತಹದ್ದು, ಶಿವನ ಅಗ್ನಿ ತತ್ವದ ಪವರ್ ಇರುವಂತಹದ್ದು. ಅದಾದ ನಂತರ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ತುಂಬಾನೇ ಚೆನ್ನಾಗಿ ತಿರುವಣ್ಣಾಮಲೈ ಒನ್ ಡೇ ಟ್ರಿಪ್ ನಮ್ಗೆ ತುಂಬಾನೇ ಆನಂದ